ಹಾಯ್ ಗೈಸ್, ಇವತ್ತು ನಿಮ್ಮ ಒಂದು ಮಾನಿಟೈಸೇಷನ್, ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಇದು? ಮೊದಲಿಂದಲೂ ಕೂಡ ಇದೆ, ಬಟ್ ಯಾರಿಗೂ ಕೂಡ ಈ ಬಿಗ್ ಅಪ್ಡೇಟ್ ಅನ್ನೋದೇ ಗೊತ್ತಿಲ್ಲ. ಬಟ್ ನಿಮಗೆ ಎರಡೇ ಗೊತ್ತಿದೆ, ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವ್ಯೂಸ್ ಆಗಬೇಕು ಅನ್ನೋ ನಿಮ್ಮದು ಇಷ್ಟೇ ಗೊತ್ತು. ಇವು ಎರಡು ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅನ್ನೋದು ಗೊತ್ತು. ಬಟ್ ಇನ್ನೊಂದು ಟ್ರಿಕ್ ಇದೆ, ಏನು ಗೊತ್ತದು? ಅದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಯಾರಿಗೂ ಕೂಡ ಗೊತ್ತಿಲ್ಲ. ನಿಮಗೆ ಪ್ರೂಫ್ ಸಮೇತ ಈಗ ನಾನು ಹೇಳ್ತಾ ಹೋಗ್ತೇನೆ. ಯಾಕಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲೆಗೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಒಂದು ವರ್ಷದಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರ್ಸ್ ನೀವು ವ್ಯೂಸ್ ಮಾಡಿ ನೀವು ಮಾನಿಟೈಸೇಷನ್ ಮಾಡಿರ್ತಾರ. ಅದೇ ರೀತಿ ಪ್ರತಿ ಇಯರ್, ಎವ್ರಿ ಇಯರ್ ನೀವು ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಒಂದು ವೇಳೆ ಮೇಂಟೈನ್ ಮಾಡ್ತಾ ಹೋಗಿದ್ರೆ ನೀವು ಒಂದು ವರ್ಷದಲ್ಲಿ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಆಗದೆ, ನೀವು 4000 ವ್ಯೂಸ್ ಆಗದೆ ಇದ್ದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ? ಡಿಸ್ಮಾನಿಟೈಸೇಷನ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಹೇಗೆ ಅದರ ಎಲ್ಲ ಒಂದು ಟ್ರಿಕ್ ಸಮೇತ ನಿಮಗೆ ಒಂಥರ ಪ್ರೂಫ್ ಸಮೇತ ಬರವಣಿಗೆ ರೂಪದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಬನ್ನಿ ಹಾಗಾದರೆ ಈಗಲೇ ನನ್ನ ಒಂದು ನೋಡಿ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಮಾನಿಟೈಸೇಷನ್ ಆಗಬೇಕಾದ್ರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ ಒಂದು 4000 ಒಂದು ಯೂಟ್ಯೂಬ್ ಅವರ್ಸ್ ಯೂಸ್ ಆಗಬೇಕು ಅಂದರೆ ಅದು ಒಂದು ಥಿಯರಿ ಆಯಿತು, ಅದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ, ಇಲ್ಲಿ ಮುಖ್ಯವಾಗಿ ಇವಾಗ ಫಾರ್ ಎಕ್ಸಾಂಪಲ್ ನೀವು 2025ಕ್ಕೆ ಏನು ಮಾಡಿದಿರಿ ನೀವು? 2025 ಫೆಬ್ರವರಿ ನೀವು ಏನು ಮಾಡಿದಿರಿ? ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದಿರಿ ಅಂತ ತಿಳ್ಕೊಳ್ರಿ. ಇಲ್ಲಿ 365 ದಿನ ಯಾವಾಗುತ್ತೆ? 2026 ಫೆಬ್ರವರಿಗೆ ಮುಗೀತದೆ, ಹೌದಾ? ಇದು ಒಂದು ವರ್ಷದಲ್ಲಿ ನೀವು ಏನು ಮಾಡ್ತೀರಾ? 1000 ಸಬ್ಸ್ಕ್ರೈಬರ್ಸ್ ಮಾಡಿರ್ತೀರ. ಹಾಗೆ 4000 ಅವರ್ಸ್ ವಾಚ್ ಆಗಿರುತ್ತೆ. ಈ ಒಂದು ಮೆಥಡ್ ಮಾಡಿದ್ರ ಮೇಲೆ ನಿಮಗೇನಾಗುತ್ತೆ? ಮಾನಿಟೈಸೇಷನ್ ಆಗುತ್ತೆ, ಹೌದಾ? ಮಾನಿಟೈಸೇಷನ್ ಆಗಿಬಿಡುತ್ತೆ. ಅದು ಆದಮೇಲೆ ಇನ್ನೊಂದು ನಿಮಗೆ ಗೊತ್ತಿರದೇ ಇರುವಂತಹ ಒಂದು ಮಾನಿಟೈಸೇಷನ್ ಮೆಥಡ್ ಏನಪ್ಪ ಅಂದರೆ, ನೀವು 2025ರಿಂದ 2026 365 ದಿನದಲ್ಲಿ ಹೇಗೆ ನೀವು ಮೇಂಟೈನ್ ಮಾಡಿರ್ತೀರ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರ್ಸ್ ಹೇಗೆ ಮೇಂಟೈನ್ ಮಾಡಿರ್ತೀರ, ಅದೇ ರೀತಿ ನೀವು ಈ ಒಂದು ವರ್ಷದ ಗ್ಯಾಪಲ್ಲಿ ಇದನ್ನು ಮಾಡಿದ್ದಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾಗಿರುತ್ತೆ? ಮಾನಿಟೈಸೇಷನ್ ಆಗುತ್ತೆ. ಅದೇ ರೀತಿ ಮತ್ತು 2026ರಿಂದ 2027 ಫೆಬ್ರವರಿ ಈ 2 ವರ್ಷದ 365ರ ಮಧ್ಯದಲ್ಲಿ ನೀವೇನು ಮೇಂಟೈನ್ ಮಾಡಬೇಕು? ಇದನ್ನೇ ಹೊಸದಾಗಿ ಮತ್ತೆ ನಿಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ಅವರ್ಸ್ ಆಗಿರಲೇಬೇಕು ನಿಮ್ಮ ವಿಡಿಯೋಸಲ್ಲಿ. ಇದು ತುಂಬ ಇಂಪಾರ್ಟೆಂಟು. ಆಗಲೇ ನಿಮ್ಮ ಒಂದು ಚಾನಲ್ ರನ್ನಿಂಗಲ್ಲಿ ಇರುತ್ತೆ. ನೀವೇನಾದರೆ ಈ ವರ್ಷದಲ್ಲಿ ನೀವು ಇದನ್ನು ಈ ಮೆಥಡನ್ನು ಇಂಪ್ರೂವ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡಿಕೊಂಡಾಗ ನೀವು ನೆಕ್ಸ್ಟ್ ಒಂದು ಇಯರಲ್ಲಿ, ಮುಂದಿನ ಒಂದು ವರ್ಷದಲ್ಲಿ ಇದು ಏನಾದರೂ 1000 ಸಬ್ಸ್ಕ್ರೈಬರ್ಸ್ ಆಗದೇ ಇದ್ದಾಗ 4000 ಅವರ್ಸ್ ಆಗಲಿಲ್ಲ ಅಂದರೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಮಾಡುವಂಥ ಸಂದರ್ಭ ಇರುತ್ತೆ, ಕ್ಯಾನ್ಸಲ್ ಮಾಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನೀವು ಎವ್ರಿ ಇಯರ್ ನೀವು 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವ್ಯೂಸ್ ಆಗಲೇಬೇಕು. ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾ ಇರಬೇಕು. ಇದು ಒಂದು ಯೂಟ್ಯೂಬ್ನ ಹೊಸ ಅಪ್ಡೇಟ್ ಅಂತ ಅಲ್ಲ, ಇದು ಮೊದಲಿಂದಲೂ ಕೂಡ ಬಂದಿದೆ. ಬಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇದು ಒಂದು ಮೆಥಡಲ್ಲಿ ನೀವು ಮಾಡ್ತಾ ಹೋಗ್ರಿ, ನಿಮ್ಮ ಗ್ರೋ ಮಾಡ್ತಾ ಹೋಗ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.